ಪತ್ನಿ ಜೊತೆಗೆ ಅನೈತಿಕ ಸಂಬಂಧ ಆರೋಪ. ಚಾಕುವಿನಿಂದ ಇರಿದು ಕೊಲೆ ಮಾಡಿದ ಪತಿ. ಮನೆಯ ಮುಂದೆ ಪೆಂಡಾಲ್ ಹಾಕಿ ಮಗನ ಶವಕ್ಕಾಗಿ ಕಾಯುತ್ತಿರುವ ಅಪ್ಪ ಒಂದು ಕಡೆಯಾದ್ರೆ, ಯಾವಾಗ ಮೃತದೇಹವನ್ನ ಕೊಡ್ತಾರೆ ಎಂದು ಸ್ನೇಹಿತರು, ಸಂಬಂಧಿಕರು ಶವಗಾರದ ಕಡೆ ಎದುರು ನೋಡ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ನಿನ್ನೆ ಜೆಜೆ ನಗರದ ಟಿಪ್ಪು ಸರ್ಕಲ್ ಬಳಿ ನಡೆದ ಭೀಕರ ಕೊಲೆ. ಹೌದು, ನಿನ್ನೆ ರಾತ್ರಿ ಬೆಂಗಳೂರಿನ ಜೆಜೆ ನಗರದ ಟಿಪ್ಪು ಸರ್ಕಲ್ ಬಳಿ ರಕ್ತದ ಕೋಡಿ ಹರಿದಿದೆ. ಸಾರ್ವಜನಿಕರ ಎದುರೇ ಚಾಕುವಿನಿಂದ ಭೀಕರವಾಗಿ ಚುಚ್ಚಿ ಕೊಲೆ ಮಾಡಿದ್ದಾನೆ. ಕೊಲೆಯಾದ ವ್ಯಕ್ತಿ ಅಕ್ರಮ್ ಪಾಷಾ. ಕಾರ್ ಮೆಕ್ಯಾನಿಕ್, ಆಕ್ಸೆಸರೀಸ್ ಕೆಲಸ ಮಾಡ್ಕೊಂಡಿದ್ದ. ಮದುವೆಯಾಗಿ 2 ಮಕ್ಕಳಿವೆ. ಹರ್ಬಲ್ ಲೈಫ್ನಲ್ಲಿ ಕೆಲಸ ಮಾಡುವಾಗ ಇದೇ ಏರಿಯಾದ ಖಾಲಿದ್ ಎಂಬಾತನ ಪತ್ನಿ ಕೂಡ ಇದೇ ಟೀಮ್ನಲ್ಲಿ ಕೆಲಸ ಮಾಡ್ತಿದ್ರಂತೆ. ಆಗ ಟೀಮೇಟ್ ಎಂದು ಜೊತೆಯಲ್ಲಿ ಒಂದು ಫೋಟೋ ತೆಗೆಸಿಕೊಂಡಿದ್ದಾರೆ. ಕೆಲವು ದಿನಗಳ ನಂತರ ಖಾಲಿದ್ಗೆ ಗೊತ್ತಾಗಿ ಇಬ್ಬರ ನಡುವೆ ಜಗಳವಾಗಿದೆ. ಆಗ ಮಸೀದಿಯಲ್ಲಿ ಇಬ್ಬರನ್ನು ಕೂರಿಸಿ ರಾಜಿ ಮಾಡಿಸಿದ್ದಾರೆ. ಆದ್ರೂ ಕೂಡ ಖಾಲಿದ್ಗೆ ಕೋಪ ಕಡಿಮೆ ಆಗಿರ್ಲಿಲ್ಲ. ತನ್ನ ಹೆಂಡತಿ ಜೊತೆ ಅಕ್ರಮ ಸಂಬಂಧ ಇದೆ ಎಂದು ಕಿರಿಕ್ ಮಾಡ್ತಾನೆ ಇದ್ದ. ನಿನ್ನೆ ತಡರಾತ್ರಿ ಅಕ್ರಮ್ ಪಾಷಾ ಸ್ನೇಹಿತರ ಜೊತೆಯಲ್ಲಿ ಫಂಕ್ಷನ್ಗೆ ಹೋಗಿ ವಾಪಸ್ ಬರುವಾಗ ಟಿಪ್ಪು ಸರ್ಕಲ್ ಬಳಿ ತನ್ನ ಗಾಡಿಯನ್ನ ಬಿಟ್ಟು ಸ್ನೇಹಿತನ ಜೊತೆ ಬರಲು ಮುಂದಾಗಿದ್ದಾನೆ. ಅಷ್ಟೊತ್ತಿಗೆ ಹಿಂದಿನಿಂದ ಬಂದು ಚಾಕುವಿನಿಂದ ಏಕಾಏಕಿ 4-5 ಬಾರಿ ಇರಿದಿದ್ದಾನೆ. ಕೆಳಗೆ ಬಿದ್ದಾಗ ಎದೆಯ ಭಾಗಕ್ಕೆ ಚುಚ್ಚಿದ್ದಾನೆ. ಇದನ್ನೆಲ್ಲ ನೋಡ್ತಿದ್ದ ಜನ ಯಾರೂ ಕೂಡ ಸಹಾಯಕ್ಕೆ ಬರ್ಲಿಲ್ವಂತೆ. ಸ್ವಲ್ಪ ಸಮಯದ ನಂತರ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಆದ್ರೆ ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾನೆ. ಜೆಜೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಬ್ಬ ವ್ಯಕ್ತಿಗೆ ಚಾಕುವಿಂದ ಯಾರೋ ಒಬ್ಬ ಕುತ್ತಿಗೆಯಲ್ಲಿ ಕುಯ್ದು ಅಲ್ಲಿಂದ ಪರಾರಿಯಾಗಿರ್ತಾನೆ ಅಂತ ಹೇಳಿ ಮಾಹಿತಿ ಬರುತ್ತೆ. ಮತ್ತು ಅಲ್ಲಿ ಇಂಜೂರ್ಡ್ ಆದಂಥ ವ್ಯಕ್ತಿನ ಅಲ್ಲಿಂದ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ಗೆ ಅಡ್ಮಿಟ್ ಮಾಡ್ತಾರೆ. ಆದರೆ ದುರದೃಷ್ಟವಶಾತ್ ಆ ವ್ಯಕ್ತಿ ಆಸ್ಪತ್ರೆಯಲ್ಲೇ ಅಸುನೀಗ್ತಾನೆ. ಮತ್ತು ಘಟನೆಯ ವಿವರಗಳನ್ನು ನಾವು ತಿಳ್ಕೊಂಡಾಗ ಮೃತಪಟ್ಟಂಥ ವ್ಯಕ್ತಿಯ ಹೆಸರು ಅಕ್ರಮ್ ಪಾಷಾ, ವಯಸ್ಸು 43 ವರ್ಷ. ಈತ ಜೆಜೆ ನಗರ ನಿವಾಸಿಯಾಗಿದ್ದು ಕಾರ್ ಆಕ್ಸೆಸರೀಸ್ನ ಫಿಟ್ಟಿಂಗ್ ಮಾಡುವಂಥ ಒಂದು ಕೆಲಸ ಮಾಡ್ಕೊಂಡಿರ್ತಾನೆ. ತನಗೆ ಮದುವೆಯಾಗಿ 2 ಜನ ಮಕ್ಕಳಿರ್ತಾರೆ. ಈ ಕೃತ್ಯ ಎಸಗಿದಂಥ ವ್ಯಕ್ತಿ ಅವನು ಕೂಡ 38 ವರ್ಷದ ಅದೇ ಜೆಜೆ ನಗರ ನಿವಾಸಿಯಾಗಿದ್ದು ಅವನು ಕೂಡ ಅಲ್ಲೇ ಕಾರ್ ಆಕ್ಸೆಸರೀಸ್ ಫಿಟ್ಟಿಂಗ್ ಕೆಲಸ ಮಾಡ್ತಾ ಇರ್ತಾನೆ. ಮತ್ತು ಸುಮಾರು ಒಂದು 2-3 ವರ್ಷಗಳಿಂದ ಇವರಿಬ್ಬರಿಗೆ ಸ್ವಲ್ಪ ಮನಸ್ತಾಪ ಇರುತ್ತೆ. ಒಂದು ಪರ್ಸ್ನಲ್ ಡಿಸ್ಪ್ಯೂಟು. ಈ ಕೃತ್ಯನ ಏನು ಆರೋಪಿ ಇದ್ದಾನೆ, ಈ ಕೇಸಿನ ಆರೋಪಿ ನಿನ್ನೆ ರಾತ್ರಿ ಮಾಡೋದಾಗಿ ಮಾಹಿತಿ ಬಂದಿದ್ದು, ನಾವು ಜೆಜೆ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಮರ್ಡರ್ ಕೇಸ್ನ ರಿಜಿಸ್ಟರ್ ಮಾಡಿಕೊಂಡು ಆರೋಪಿನ ಕೂಡ ಬಂಧನ ಮಾಡಿರ್ತೀವಿ. ಘಟನೆ ಸಂಬಂಧ ಜೆಜೆ ನಗರ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಿಸಿಕೊಂಡು ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.